ನಮ್ ಟಿಕೆಟ್ ಕೊಡೋರು ಹೈಕಮಾಂಡ್ ಕೊಡೋರು. ನಾವು ಕೇಳಿದೀವಿ ಬಹಳ ಜನ ಅಲ್ಪಸಂಖ್ಯಾತರು ಬಂದು ಶಾಮನೂರು ಶಿವಶಂಕರಪ್ಪ ಇರುವಾಗ ಇದು ನನ್ನ ಕೊನೆ ಚುನಾವಣೆ, ಅದಾದ್ಮೇಲೆ ಅಲ್ಪಸಂಖ್ಯಾತರಿಗೆ ನಾನೇ ನಿಲ್ಸಿ ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರಂತೆ. ಆ ಹಿನ್ನೆಲೆಯಲ್ಲಿ ಬಹಳ ಜನ ನಂತ ಬಂದು ನಮ್ಮ ಅಲ್ಪಸಂಖ್ಯಾತರು 80,000 ವೋಟ್ ಇದೆ, ದಯಮಾಡಿ ಶಾಮನೂರು ಶಿವಶಂಕರಪ್ಪ ಓದ್ ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ರು. ಈ ಬಾರಿ ಬೈ ಎಲೆಕ್ಷನ್ ಅಲ್ಲಿ ನಮ್ಮ ಅಲ್ಪಸಂಖ್ಯಾತರನ್ನೇ ಟಿಕೆಟ್ ನೀವು ಕೊಡಿಸ್ಬೇಕು ಅಂತ ಬಂದು ಕೇಳಿದ್ದಾರೆ. ನಾನು ಅಲ್ಪಸಂಖ್ಯಾತ ನಾಯಕ ಅಂತ ನಂತವಿಲ್ಲ ಅಂದ್ರೆ ಯಾರು ಹೋಗಿ ಕೇಳ್ತಾರೆ? ತಾನೇ ಬಂದು ಕೇಳಬೇಕು. ನಾನು ಏನು ಹೇಳಿದ್ರು ನಾನು ವರದಿಯನ್ನು ನಾನು ಹೈಕಮಾಂಡ್ ಕೊಡ್ತೀನಿ. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ಮಾಡಬೇಕಾದ್ರೆ ನಾನು ಕೊಡೋಕ್ಕಾಗ್ತದೆ? ಟಿಕೆಟ್ ಇದ್ದು ನಾನು ಕೊಡೋಕ್ಕಾಗ್ತದಮ್ಮ? ಸಮಾಜಕ್ಕೆ ಮಾಡಲೇಬೇಕಿಲ್ಲ. ಈಗ ಅಲ್ಪಸಂಖ್ಯಾತರು ಮುಖಂಡರು ಬಂದು ಕೇಳಿದ್ದಾರೆ. ನಾನು ದಾವಣಗೆರೆ ಹೋಗೋನು ದಾವಣಗೆರೆಯಲ್ಲೂ ಕೇಳಿದ್ದಾರೆ. ಅಲ್ಪಸಂಖ್ಯಾತರು 80,000 ಜನ ಇದ್ದಾರೆ. ಹಂಗೆ ಶಾಮನೂರು ಶಿವಶಂಕರಪ್ಪ ಇರುವಾಗ ಅವ್ರು ಮಾತು ಕೊಟ್ಟಿದ್ರು, ಇದು 23 ನನ್ನ ಕೊನೆ ಚುನಾವಣೆ, ನೆಕ್ಸ್ಟ್ ಚುನಾವಣೆಯಲ್ಲಿ ನಾನೇ ಅಲ್ಪಸಂಖ್ಯಾತರನ್ನ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಆ ಕಾರಣಕ್ಕೆ ಈ ಅಲ್ಪಸಂಖ್ಯಾತರಲ್ಲಿ ಟಿಕೆಟ್ ತಾವು ಕೊಡಿಸ್ಬೇಕಂತ ಹೇಳ್ಬಿಟ್ಟು ಭಾಳ ಜನ ಬಂದು ಕೇಳಿ. ಕ್ಷೇತ್ರ ಅಂತ ಯಾರ್ದಿಲ್ಲಮ್ಮ, ಈಗ ಚಾಮರಾಜಪೇಟೆ ನನ್ನ ಕ್ಷೇತ್ರ ಅಂತ ಹೇಳಿದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಕಾಂಗ್ರೆಸ್ ಶಿಸ್ತಿನ ಸಿಪಾಯಿ. ಹೇಳಮ್ಮ, ಈಗ ಯಾರ ಕ್ಷೇತ್ರನೂ ಯಾರ್ದಾಗಲ್ಲ. ಎಲ್ಲ ಕ್ಷೇತ್ರ 224 ಕ್ಷೇತ್ರನ ಕಾಂಗ್ರೆಸ್ ಕ್ಷೇತ್ರ. ಅದು ಕಾಂಗ್ರೆಸ್ ಕ್ಷೇತ್ರ, ಹೈಕಮಾಂಡ್ ಕ್ಷೇತ್ರ. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು. ನಾನು ತೀರ್ಮಾನ ಮಾಡೋಕ್ಕಾಗಲ್ಲ, ಮಲ್ಲಿಕಾರ್ಜುನನು ತೀರ್ಮಾನ ಮಾಡೋಕ್ಕಾಗಲ್ಲ. ಅದು ಮಾಡ್ಬೇಕು. ಕೇಳಿದ್ದೀವಿ, ಕೇಳೋದ್ರಲ್ಲಿ ತಪ್ಪೇನಿದೆ? ಕೇಳಲೇಬೇಡ್ದ? ಮತ್ತೆ ಮಾಡಲೇಬೇಡ್ದ? ಕೇಳಲೇಬೇಡ್ದ? ಮತ್ತೆ ನಾವು ಕೇಳ್ತಾ ಇದ್ದೀವಿ. ಕೊಡೋದು ಬಿಡೋದು ಯಾರು ಬಿಟ್ಟಿದ್ದು? ಹೈಕಮಾಂಡ್ ಬಿಟ್ಟಿದ್ದು. ಕೇಳಲೇಬೇಡ್ದ ಅಂತ ಇದೆಯಲ್ಲ. ಮಾತಾಡ್ಲಿಮ್ಮ, ಹಿರಿಯೋರಿದ್ದಾರೆ, ನಾಯಕರಿದ್ದಾರೆ, ನನ್ನ ಆತ್ಮೀಯ ಸ್ನೇಹಿತರು ಅವರು. ಮಾತಾಡಲಿ, ಕೇಳೋದು ತಪ್ಪೇನಿದೆ? ಒಂದು ಸಮಾಜ ಬಂದು ನನಗೆ ಈ ಥರ ಕೇಳಬೇಕು, ನೀವು ಒತ್ತಡ ಆಗ್ಬೇಕಂತ ಹೇಳಿದ್ದಾರೆ. ಆ ಕಾರಣಕ್ಕೆ ನಾನು ಕೇಳ್ತಾ ಇದ್ದೀನಿ, ಕೇಳ್ತೀನಿ, ಮುಂದೆನೂ ಕೇಳ್ತೀನಿ. ಬೇಡ್ತಿ ಅಂತ ಇಲ್ಲ. ಅಲ್ಪಸಂಖ್ಯಾತರು ಕೊಡಿ, ಯಾರನ್ನ ಕೊಡಿ, ಅಲ್ಪಸಂಖ್ಯಾತರು ಕೊಡಿ ಅಂತ ಕೇಳ್ತಾವ್ರೆ. ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅಲ್ಲ, ನಿರ್ಧಾರ ಯಾರು ಮಾಡ್ಬೇಕದು? ಹೈಕಮಾಂಡ್ ತಾನೇ ಮಾಡಬೇಕಾಗಿದೆ ನಿರ್ಧಾರ. ಯಾರು ಕೊಟ್ಟರು? ಕಾಂಗ್ರೆಸ್ ಭದ್ರಕೋಟೆ. ಯಾರು ಕೆಟ್ಟು ಗೆಲ್ತಾರೆ? ಅವ್ರು ಇವ್ರು ಅಂತೆಲ್ಲ ಕೇಳ್ತಾವ್ರೆ. ಬಿಟ್ಕೊಡ್ತೀನಿ ಸರ್. ಈಗ ಹಿಂದೆ ಹೇಳಿದ್ರೆ ನಾನು ಬಿಟ್ಕೊಡ್ತೀನಿ. ನಾನು ಹೇಳಿದ್ರೆ ನಾನು ಬಿಟ್ಕೊಡ್ತೀನಿ. ಈಗ ಲೋಕಾಯುಕ್ತ ಅವರು ಒಂದು ನೋಟಿಸ್ ಕೊಟ್ಟಿದ್ರು, 650 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಹೇಳ್ಬಿಟ್ಟು ಯಾರೋ ದೂರದ ಮೇಲೆ ಒಂದು ನೋಟಿಸ್ ಕೊಟ್ಟಿದ್ರು. ಅದು 650 ಕೋಟಿ FD ಇಂದ ನಾವು ಪರ್ಮಿಷನ್ ತೊಗೊಂಡಿಲ್ಲ, ಹಂಗೆ ಕೊಟ್ಟಿದ್ದಾರೆ. ಯಾರೂ ಹಂಗೆ ಕೊಡೋಕ್ಕೆ ಸಾಧ್ಯ ಆಗಲ್ಲ. FD ವಿದೌಟ್ ಪರ್ಮಿಷನ್ ಯಾವುದನ್ನ ಇಲಾಖೆ ಅಲ್ಪಸಂಖ್ಯಾತರಿರಲಿ, ಮತ್ತೊಂದಿರಲಿ ಯಾವುದನ್ನ ಇಲ್ಲಿ ಅದು ಕೊಡಬೇಕಾದ್ರೆ FD ಅನುಮತಿ ಇಲ್ಲಾಂದರೆ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಅದನ್ನು ಒಬ್ಬರಿಗೆ ಈಗ ಕೊಟ್ಟಿಲ್ಲ. 650 ಕೋಟಿ ಎಲ್ಲ ಕ್ಷೇತ್ರ ಅವ್ರು ಕೊಟ್ಟರು, ಯಾರಿಗೂ ಯಾರಿಗೂ ಹಾಗಾಗಿ 650 ಕೋಟಿ ಅವ್ಯವಹಾರ ಅಂದರೆ ಒಂದೇ ಯಾರಿಗೂ 650 ಕೋಟಿ ಕೊಟ್ಟಿಲ್ಲ. ಎಲ್ಲ ತಾಲೂಕಲ್ಲಿ 3 ಕೋಟಿಯಿಂದ ಹೇಳ್ಕೊಂಡು 5 ಕೋಟಿವರೆಗೂ ಎಲ್ಲರಿಗೂ ಕೊಟ್ಟಿದ್ವಿ. FD ಅಪ್ರೂವಲ್ ಅಂದರೆ ಯಾರಿಗೂ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಆ ನೋಟಿಸ್ ಕೊಟ್ಟಿಲ್ಲ, ನೋಟಿಸ್ಗೆ ರಿಪ್ಲೈ ಇಲ್ಲಮ್ಮ. ಈಗ ನಾನು ಹೇಳಿಲ್ಲ ಈ ಮಾತು. ಹಿರಿಯೋರು ನಮ್ಮ ನಾಯಕರಾಗಿದ್ದರು, ಇವತ್ತು ನಮ್ಮ ಮಧ್ಯದಲ್ಲಿಲ್ಲ. ನಾವು ಅದ್ರ ಬಗ್ಗೆ ಮಾತಾಡಬಾರ್ದು. ಅವ್ರು ಹೇಳಿದಂತ ಮಾತುಕತೆ ಆಗಿತ್ತು. ಅವ್ರು ಹೇಳಿರೋದು 2023 ಚುನಾವಣೆಯಲ್ಲಿ ನಾನು ಇದು ಕೊನೆಯ ಚುನಾವಣೆ. ಆವತ್ತಿಂದ ಅಲ್ಪಸಂಖ್ಯಾತರು ಕೇಳ್ಕೊಂಡೇ ಬರ್ತಾ ಇದ್ದಾರೆ. ಇವತ್ತೇನು ಮೊದಲೇ ಬಾರಿ ಕೇಳ್ತಾ ಇಲ್ಲ. ಅಲ್ಪಸಂಖ್ಯಾತರು ಬೈ ಎಲೆಕ್ಷನ್ ಬಂದಿದೆಯಾ ಅಂತ ಇವತ್ತು ಮೊದಲೇ ಬಾರಿ ಇಲ್ಲ. ಏನಕ್ಕಂದ್ರೆ 80,000 to 90,000 ಅಲ್ಪಸಂಖ್ಯಾತರು ಇದ್ದಾರೆ. ಇವತ್ತಿಂದ ಎಲ್ಲ ಅವತ್ತಿಂದಾನು ಕೇಳ್ಕೊಂಡು ಬರ್ತಾ ಇದ್ದಾರೆ. ಒಂದ್ಸತಿ ಸೈಫುಲ್ಲಾಗಿ ಹೈಕಮಾಂಡು ಬಿ ಫಾರ್ಮು ಕೊಟ್ಟಿದ್ರು. ಸೈಫುಲ್ಲಾ ಅಂತ 2013-18 ನನಗೆ ಗೊತ್ತಿಲ್ಲ ಸರಿಗೆ, 13-18 ಬಿ ಫಾರ್ಮ್ ಕೊಟ್ಟಿದ್ರು. ಹೈಕಮಾಂಡಿಂದ ಅಲ್ಪಸಂಖ್ಯಾತರಿಗೆ ಬಿ ಫಾರ್ಮು ಕೊಟ್ಟಿದ್ರಲ್ಲಿ. ಆಮೇಲೆ ಮೊನ್ನೆ ಶಾಮನೂರು ಶಿವಶಂಕರಪ್ಪ ಇದು ನನ್ನ ಕೊನೆ ಚುನಾವಣೆ, ಇದಾದ್ಮೇಲೆ ನಾನು ಅಲ್ಪಸಂಖ್ಯಾತ ನಾನೇ ನಿಲ್ಸಿ ಗೆಲ್ಸ್ಕೊಂಡು ಬಂದೆ. ಅವ್ರು ಹೋಗ್ತಾರಂತ ಯಾರೂ ನಿರೀಕ್ಷೆ ಇದ್ದಿಲ್ಲ. ಗಟ್ಟಿ ಮುಟ್ಟಿದ್ರು ಪಾಪ, ಅಜ್ಜ ಪಾಪ ಗಟ್ಟಿ ಮುಟ್ಟಿದ್ರು. ನಮ್ಮ ಇಲಾಖೆಯಲ್ಲಿ ಬಂದವರು, ಅವ್ರ ಕ್ಷೇತ್ರದ ಬಗ್ಗೆ ಕೆಲಸ ಮಾಡ್ಕೊಂಡು ಹೋಗೋರು ಇಷ್ಟು ಬೇಗ ನಮ್ಗೆ ಬಿಟ್ಟು ಹೋಗ್ತಾರಂತ ಯಾರಿಗೂ ಗೊತ್ತಿರಲಿಲ್ಲ. ಅವರೇ ಮಾತು ಕೊಟ್ಟಿದ್ರು ನನ್ನ ಕೊನೆ ಚುನಾವಣೆ. ಅದಾದಮೇಲೆ 2028 ನಾನೇ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದಕ್ಕೆ ಕಾರಣಕ್ಕೆ ಕೇಳ್ತಾರೆ. ಇವತ್ತಿಂದ ಕೇಳ್ತಾ ಇಲ್ಲಮ್ಮ, ಅವತ್ತಿಂದ ಅಲ್ಪಸಂಖ್ಯಾತರು ಕೇಳ್ಕೊಂಡೇ ಬರ್ತಾರೆ. ಒಂದ್ಸತಿ ಬಿ ಫಾರ್ಮು ಕೊಟ್ಟಿದ್ರು.